ನಮಸ್ಕಾರ. ಈಗ ನಾನು ಆ, ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳ ತೊಂದರೆಗಳೇನು, ತಾಪತ್ರಯಗಳೇನು, ಅವರಿಗೆ ಇರ್ತಕ್ಕಂಥ ಸವಾಲುಗಳೇನು, ಇದ್ರ ಬಗ್ಗೆ ಚಿಕ್ಕದಾಗಿ ಒಂದಷ್ಟು ಪರಿಚಯ ಮಾಡಿಕೊಡ್ತೀನಿ. ಮಕ್ಕಳಲ್ಲಿ ಹುಟ್ಟುವಾಗಲೇ ಪ್ರತಿಭೆ ಇರುತ್ತೆ. ಆದರೆ ಆ ಪ್ರತಿಭೆಯನ್ನು ಅನಾವರಣಗೊಳಿಸಕ್ಕಂಥ ಕೆಲಸ ಹಲವಾರು ಆಯಾಮಗಳಿಂದ ಆಗಬೇಕು. ಮೊದಲನೇದಾಗಿ ಮನೆ ಮತ್ತು ಸಾಮಾಜಿಕ ಪರಿಸರ. ಯಾವ ಸಾಮಾಜಿಕ ಪರಿಸರದಲ್ಲಿ ಕಲಿಕೆಗೆ ಹೆಚ್ಚಿನ ಮಹತ್ವ ಇರುತ್ತೆ, ಪ್ರೋತ್ಸಾಹ ಇರುತ್ತೆ, ಮನೆಯಲ್ಲೂ ಅದಕ್ಕೆ ಪೂರಕವಾದ ವಾತಾವರಣ ಇರುತ್ತೆ, ಅಲ್ಲಿ ಮಕ್ಕಳುಗಳು ಕಲಿತು ಮುಂದುವರಿತವೆ. ಇದಕ್ಕೆ ಮಾರಕವಾದ ವಾತಾವರಣ ಇದ್ದಾಗ ಮಕ್ಕಳ ಕಲಿಕೆ ಕಡಿಮೆ ಆಗುತ್ತೆ. ಕೆಲವು ಮಕ್ಕಳು ಈ ಸವಾಲುಗಳನ್ನು ಎದುರಿಸಿನೂ ಕೂಡ ಗೆಲ್ಲಬಹುದು. ಆದರೆ ಬಹುತೇಕ ಮಕ್ಕಳುಗಳ ಪ್ರತಿಭೆ ಇಂಥ ಮಾರಕ ಮತ್ತು ಪ್ರತಿಕೂಲ ವಾತಾವರಣದಲ್ಲಿ ಮುರುಟಿ ಹೋಗುತ್ತೆ. ಮಕ್ಕಳ ಸ್ಕೂಲ್ ಮನೆಯಲ್ಲವೇ ಅಂತ ಅದಕ್ಕೆ ನಮ್ಮ ಕೈಲಾಸಮ್ಮ ಅವರು ಹೇಳಿರೋದು. ಎರಡನೇ ಸವಾಲು, ಮನೆ ಮತ್ತು ಪರಿಸರದಿಂದ ಹೊರಗಡೆ ಬಂದಾಗ ಅವು ಶಾಲೆಯಲ್ಲಿ ಕಲಿಬೇಕು. ಶಾಲೆಯಲ್ಲಿ ಅದಕ್ಕೆ ಪೂರಕವಾದ ವಾತಾವರಣ ಇರಬೇಕು. ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಶಿಕ್ಷಕರುಗಳ ಸಂಖ್ಯೆ ತುಂಬ ಕಡಿಮೆ. 4-5 ತರಗತಿಗಳಿಗೆ 2 ಅಥವಾ 3 ಶಿಕ್ಷಕರು ಇರ್ತಾರೆ. ಅವರು ಶಿಕ್ಷಕರ ಕೆಲಸದ ಜೊತೆಗೆ ಬೇರೆ ಹಲವಾರು ಕೆಲಸಗಳನ್ನು ಅವ್ರ ತಲೆಗೆ ಸರ್ಕಾರ ಕಟ್ಟಿದೆ. ಮಕ್ಕಳಿಗೆ ಬಿಸಿ ಊಟ ಕೊಡಬೇಕು, ಗುಣಮಟ್ಟದ ಊಟನೂ ಕೊಡಬೇಕು, ಶಾಲೆಗಳನ್ನು ಸ್ವಚ್ಛವಾಗಿಡಬೇಕು. ಇದ್ರ ಮೇಲೆ ಹಲವಾರು ಪೇಪರ್ ವರ್ಕ್ಗಳಿರ್ತವೆ. ಮತ್ತು ಸರ್ಕಾರದಲ್ಲಿ ಯಾವ ಕೆಲಸನೂ ಕೂಡ ಸಂಬಳವನ್ನು ಮೊದಲುಗೊಂಡು ಯಾವ ಕೆಲಸವೂ ಕೂಡ ಸರಿಯಾಗೋಲ್ಲ. ಹೀಗಾಗಿ ಅವರು ಕೇಂದ್ರ ಕಚೇರಿಗಳಿಗೆ ಅಲಿತಾನೆ ತಮ್ಮ ಅರ್ಧ ಜೀವನ ಕಳೀತಾರೆ. ಹೀಗೆಲ್ಲ ಒತ್ತಡಗಳಿರೋ ಟೈಮಲ್ಲಿ ಅವರು ಗುಣಮಟ್ಟದ ಶಿಕ್ಷಣ ಹೇಗೆ ಕೊಡಬೇಕು ಮಕ್ಕಳಿಗೆ? ಇದನ್ನು ಯಾಕೆ ನಮ್ಮ ಆಳುವರು ಯೋಚನೆ ಮಾಡ್ತಾ ಇಲ್ಲ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾವ ಮಕ್ಕಳನ್ನು ಬಡತನದ ರೇಖೆಯಿಂದ ಮೇಲೆತ್ತಬೇಕು, ಆ ಮಕ್ಕಳಿಗೆ ನಾವು ಈ ರೀತಿ ಹೊಡೆತ ಕೊಡ್ತಾ ಇದ್ದೀವಿ. ಇದು ಎರಡನೇದು. ಶಾಲೆಯಲ್ಲಿ ಪೂರಕವಾದ ವಾತಾವರಣ ಶಿಕ್ಷಕರಿಗೆ ಬೇಕಾಗಿದ್ದಾಗಿಯೂ ಕೂಡ ಸೃಷ್ಟಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿನ ಸರ್ಕಾರ ಇವತ್ತು ಸೃಷ್ಟಿ ಮಾಡಿದೆ. ಇದರಿಂದ ಮತ್ತೆ ಮಕ್ಕಳ ಇದಕ್ಕೆ ಭವಿಷ್ಯಕ್ಕೆ ಏಟು. ಮೂರನೇದಾಗಿ, ಪಠ್ಯಪುಸ್ತಕಗಳು ಸಮಯ ಸರಿಯಾಗಿ ಸಿಗೋದಿಲ್ಲ. ಸಿಕ್ಕಿದ್ರೂ ಕೂಡ ಆ ಪಠ್ಯಪುಸ್ತಕಗಳ ಗುಣಮಟ್ಟ ನಾನು ನೋಡ್ತಾ ಇದ್ದೆ. ನಾವು ಓದ್ತಾ ಇರ್ತಕ್ಕಂಥ ಗುಣಮಟ್ಟಕ್ಕೂ ಈಗಿನ ಗುಣಮಟ್ಟಕ್ಕೂ ತುಂಬ ವ್ಯತ್ಯಾಸ ಇದೆ. ಕ್ಲಿಷ್ಟಕರವಾದಂಥ ವಿಚಾರಗಳನ್ನು ಮಕ್ಕಳಿಗೆ ಅರ್ಥ ಆಗದೇ ಇರತಕ್ಕಂಥ ರೀತಿಯಲ್ಲಿ ಬರೆಯುವಂಥ ಶಿಕ್ಷಕರುಗಳು ಪಠ್ಯಪುಸ್ತಕಗಳನ್ನು ಇವತ್ತು ರಚನೆ ಮಾಡ್ತಾ ಇದ್ದಾರೆ. ಇದು ಖಾಸಗಿ ಸಂಸ್ಥೆಗಳಿಗೂ ಅನ್ವಯ ಆಗುತ್ತೆ. ಬರೀ ಸರ್ಕಾರಿ ಪುಸ್ತಕಗಳಿಗೆ ಮಾತ್ರನೇ ಅಲ್ಲ, ಖಾಸಗಿ ಶಾಲೆ ಪುಸ್ತಕಗಳನ್ನು ನೋಡಿದ್ದೀನಿ. ಅವುಗಳು ಕೂಡ ಗುಣಮಟ್ಟ ತುಂಬ ಹೀನ ಅಂತ ಹೇಳ್ಬೋದು. ಹೀಗೆ ಮನೆ ಪರಿಸರ, ಶಾಲಾ ಪರಿಸರ ಮತ್ತು ಶಾಲೆಯಲ್ಲಿ ಕಲಿಕಾ ಸಾಮಗ್ರಿಗಳು ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ. ಸಿಕ್ಕಿದ ಗುಣಮಟ್ಟ ಚೆನ್ನಾಗಿರುತ್ತಾ ಅಂದರೆ ಅದು ಕೂಡ ಇಲ್ಲ. ಇನ್ನು ಬೋಧನೆ, ಶಿಕ್ಷಕರುಗಳಿಗೆ ಹಲವಾರು ಒತ್ತಡಗಳಿದ್ದಾಗ ಹಾಗೂ ಶಿಕ್ಷಕರ ನೇಮಕದಲ್ಲಿ ಹಲವಾರು ಅವರ ಆದ್ಯತೆ ಮತ್ತು ಅರ್ಹತೆ ಮಾತ್ರವೇ ಅಲ್ಲಿ ಪರಿಗಣನೆಗೆ ಬರೋದಿಲ್ಲ. ಒಬ್ಬ ಮನುಷ್ಯನ ಜಾತಿ, ಅವನ ವಶೀಲಿ, ಲಂಚ, ರುಷುವತ್ತು, ಮತ್ತೊಂದು ಇನ್ನೊಂದು, ಈ ಎಲ್ಲ ಮೂಲಗಳಿಂದ ಶಿಕ್ಷಕರ ನೇಮಕ ಆಗುತ್ತೆ. ಇಂಥ ಶಿಕ್ಷಕರು ಯಾವ ರೀತಿಯಲ್ಲಿ ಮಕ್ಕಳಿಗೆ ತಮ್ಮ ಬದ್ಧತೆಯಿಂದ ಪಾಠ ಮಾಡ್ಬೋದು ಯೋಚನೆ ಮಾಡಿದರೆ ಅದೂ ಒಂದು ಗಾಬರಿ ಹುಟ್ಟಿಸಕ್ಕಂಥ ವಿಚಾರ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳುಗಳು ಕಡಿಮೆ ಆಗ್ತಾ ಇದ್ದಾರೆ. ಯಾಕೆ? ಅಥವಾ ಹೋಗ್ತಾ ಇರ್ತಕ್ಕಂಥ ಮಕ್ಕಳಿಗೆ ನಾವು ಗುಣಮಟ್ಟದ ಶಿಕ್ಷಣ ಒದಗಿಸ್ತಾ ಇದ್ದೀವ? ಅದೂ ಇಲ್ಲ. ಸೊ ಹೀಗೆ ಎಲ್ಲ ದಿಕ್ಕುಗಳಿಂದ ಮಕ್ಕಳಿಗೆ ಹೊಡೆತ ಬಿದ್ದರೆ ಆ ಮಕ್ಕಳ ಪ್ರತಿಭೆ ಅರಳೋದಾದರೂ ಹೇಗೆ? ಇದರ ಸಾಮಾಜಿಕ ಮತ್ತು ಕೌಟುಂಬಿಕ ವಲಯದಲ್ಲಿ ಬದಲಾವಣೆ ತರ್ತಕ್ಕಂಥ ಶಕ್ತಿ ಇವತ್ತು ನನಗಿಲ್ಲ. ಮುಂದೆ ಇದೊಂದು ದೊಡ್ಡ ಆಂದೋಲನದ ರೀತಿಯಲ್ಲಿ ಆದಾಗ ಆ ಬದಲಾವಣೆಗಳು ಬರಬಹುದೇನೋ. ಆ ಬದಲಾವಣೆಗಳಿಗೆ ನಾವು ಕಾಯ್ತಾ ಅಷ್ಟರಲ್ಲಿ ನನ್ನ ಕೈಯಲ್ಲಿ ಏನಾಗಬಹುದು, ಮಕ್ಕಳಿಗೆ ಗುಣಮಟ್ಟದ ಪಾಠಗಳನ್ನು ವಿಡಿಯೋಗಳ ಮೂಲಕ ಲಭ್ಯ ಮಾಡಿ ಅಂತರ್ಜಾಲದ ಮೂಲಕ ಅವುಗಳಿಗೆ ಪ್ರಸಾರ ಕೊಟ್ಟು ಮಕ್ಕಳ ಮನೆಗಳಲ್ಲಿ, ಮಕ್ಕಳ ಕೈಗಳಲ್ಲಿ, ಅಂಗೈಗಳಲ್ಲಿ ಅವರ ಶಿಕ್ಷಣವನ್ನು ಕೊಡ್ತಕ್ಕಂಥ ಆಲೋಚನೆ ನಂದು. ಈ ನಿಟ್ಟಿನಲ್ಲಿ ಈ ವಿಡಿಯೋ ಪಾಠಗಳನ್ನು ನಾನು ಮಾಡುವ ಪ್ರಯತ್ನ ಮಾಡ್ತಾಯಿದ್ದೀನಿ. ಇನ್ನು ಮಕ್ಕಳು ಕಲಿಯೋದು ಆಟ ಆಡ್ತಾ ಕಲಿಬೇಕು,
ಪಾಠಗಳನ್ನು ಕೇಳ್ತಾ ಕಲಿಬೇಕು. ನಮ್ಮ ಸುತ್ತಲಿನ ಪರಿಸರವನ್ನು ಗಮನಿಸ್ತಾ ಅದರ ಜೊತೆಗೆ ತಾವು ಗುರುತಿಸ್ಕೊಳ್ತಾ ಕಲಿಬೇಕು. ಪ್ರತಿಯೊಂದು ಪರಿಕಲ್ಪನೆ, ಗಣಿತ ಆಗಲಿ, ವಿಜ್ಞಾನ ಆಗಲಿ, ಸಮಾಜ ಆಗಲಿ, ಅಥವಾ ನಮ್ಮ ಕನ್ನಡ ಭಾಷೆನೇ ಆಗಲಿ, ಅದರಲ್ಲಿರ್ತಕ್ಕಂಥ ಪದ್ಯಗಳು ಪ್ರತಿಯೊಂದೂ ಲಯ, ಒಂದು ಸಂಗೀತ, ಒಂದು ವ್ಯವಸ್ಥೆ, ಒಂದು ಸಿಸ್ಟಮ್, ಒಂದು ಸಾಮಾನ್ಯವಾದಂಥ ಒಂದು ಸಂಯೋಜನೆ ಇರುತ್ತೆ. ಅಲ್ಲಿ ಪ್ರಕೃತಿ ರಚನೆ ಕೂಡ ಒಂದು ಗಣಿತೀಯ ಸಂಯೋಜನೆಯೇ. ಅದನ್ನು ನಾವು ತೋರಿಸ್ತಾ ಬೆಳೆಸಬೇಕು. ಒಂದು ಶುಷ್ಕವಾದಂಥ ಅಥವಾ ಒಂದು ಡ್ರೈ ಅಂತ ಹೇಳ್ತಾರಲ್ಲ, ಹಾಗೆ ಒಣ ಪಾಠ ಮಾಡಿದರೆ, ಆಸಕ್ತಿ ಇಲ್ಲದೆ ಇರೋ ರೀತಿಯಲ್ಲಿ ಪಾಠ ಮಾಡಿದರೆ ಅವಕ್ಕೆ ಆಸಕ್ತಿ ಕುದುರೋದಿಲ್ಲ. ಮಕ್ಕಳುಗಳು ಶಾಲೆಗೆ ಹೋಗೋದು ಗಲಾಟೆ ಮಾಡ್ತಾರೆ. ಹೋದ ಮಕ್ಕಳು ಸರಿಯಾಗಿ ಓದೋದಿಲ್ಲ. ಓದಿದ ಮಕ್ಕಳು ಅರ್ಥ ಆಗದೆ ಪರೀಕ್ಷೆಯಲ್ಲಿ ಪಾಸಾಗೋದಿಲ್ಲ. ಇವೆಲ್ಲ ಸವಾಲುಗಳ ಜೊತೆಗೆ ಅವುಗಳಿಗೆ ಖಾಸಗಿ ಶಾಲೆಗೆ ಹೋಗೋ ಮಕ್ಕಳನ್ನು ಎದುರಿಸೋ ಚೈತನ್ಯ ಅಂತೂ ಇರೋದೇ ಇಲ್ಲ. ಖಾಸಗಿ ಶಾಲೆಗೆ ಹೋಗೋ ಮಕ್ಕಳುಗಳಿಗೆ ಪೋಷಕರು ಸಾಮಾನ್ಯವಾಗಿ ಆರ್ಥಿಕವಾಗಿ ಸ್ಥಿತಿವಂತರಾಗಿರ್ತಾರೆ. ಶಾಲೆಯಲ್ಲಿ ಪಾಠ ಮಾಡದೇ ಇರಲಿ, ಮಕ್ಕಳಿಗೆ ಹೆಚ್ಚುವರಿ ಪಾಠ ಕೊಡಿಸೋವಂಥ ಶಕ್ತಿ ಅವ್ರಿಗಿರುತ್ತೆ. ಇದರ ಮೇಲೆ ಪೋಷಕರು ವಿದ್ಯಾವಂತರಾಗಿದ್ದರೆ ಅವರು ಕೂಡ ಕೂತ್ಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ. ಹೀಗೆ ಸೋಷಿಯಲ್ ಸರ್ಕಮ್ಸ್ಟಾನ್ಸಸ್ ಅಂತ ಏನಿರುತ್ತೆ, ಅದು ಸಾಮಾಜಿಕವಾದಂಥ ಒಂದು ಪರಿಸ್ಥಿತಿ ಮಕ್ಕಳಲ್ಲಿ ಓದುವಂಥ ಬಿಹೇವಿಯರಲ್ ಸರ್ಕಮ್ಸ್ಟಾನ್ಸಸ್ನ ಸೃಷ್ಟಿ ಮಾಡುತ್ತೆ. ಬಿಹೇವಿಯರಲ್ ಅಂದರೆ ಒಂದು ನಮ್ಮ ನಡತೆಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಒಂದು ರುಚಿಯನ್ನು ಬೆಳೆಸ್ತಕ್ಕಂಥದ್ದು. ಆ ವಿಭಿನ್ನ ಮನೋರುಚಿಯನ್ನು ಬೆಳೆಸಿ ಮಕ್ಕಳನ್ನು ಓದಿಸ್ತಾರೆ. ಇದರಿಂದಾಗಿ ಖಾಸಗಿ ಶಾಲೆಗೆ ಹೋಗೋ ಮಕ್ಕಳು ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದೋ ಮಕ್ಕಳು ಮುಂದೆ ಬರ್ತಾರೆ. ಅದು ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಮಕ್ಕಳು ಮುಂದೆ ಬರೋಲ್ಲ, ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದರೆ ಮಕ್ಕಳು ಮುಂದೆ ಬರ್ತಾರೆ ಅಂತ ಒಂದು ತಪ್ಪಾಗಿ ಅರ್ಥೈಸಲಾಗುತ್ತೆ. ಜನಗಳು ಆಳವಾಗಿ ಯೋಚನೆ ಮಾಡೋದಿಲ್ಲ. ಮೇಲೆ ಸೂಪರ್ಫಿಷಿಯಲ್ ಆಗಿ, ಅಂದರೆ ಮೇಲ್ಮೈಯಲ್ಲಿ ಏನು ಕಾಣುತ್ತೆ ಅದನ್ನು ನೋಡಿಕೊಂಡು ತಮ್ಮ ನಿರ್ಧಾರಗಳನ್ನು ಮಾಡಿಬಿಡ್ತಾರೆ. ಆದರೆ ಈ ಬೆಳವಣಿಗೆ ಹಿಂದೆ ಇರತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ, ಆರ್ಥಿಕ ಆಯಾಮಗಳನ್ನು ಗಮನಿಸಿದಾಗ ಸರ್ಕಾರಿ ಮಕ್ಕಳಿಗೆ ಈ ಸವಾಲುಗಳಿರೋದ್ರಿಂದ ಮುಂದೆ ಬರ್ತಾ ಇಲ್ವೇ ಹೊರತು ಕನ್ನಡ ಮಾಧ್ಯಮದ ಮಕ್ಕಳು ಪ್ರತಿಭೆಯ ಇದರಿಂದ ಅಲ್ಲ, ಯಾವುದೇ ಪ್ರತಿಭೆ ಕಡಿಮೆ ಇದೆ ಅಂತ ಅನ್ನೋ ವಿಚಾರದಿಂದ ಅಲ್ಲ. ಹಾಗಾಗಿ ಚೆನ್ನಾಗಿ ಓದಿಸ್ಬೇಕು, ಚೆನ್ನಾಗಿ ಅವಕ್ಕೆ ಓದುವಂಥ ಒಂದು ಆಸಕ್ತಿಯನ್ನು ಸೃಷ್ಟಿ ಮಾಡಬೇಕು ಅನ್ನೋದೇ ಈ ವಿಡಿಯೋ ಪಾಠಗಳ ಸರಣಿಯ ಒಂದು ಮೂಲ ಆಶೋತ್ತರ. ಇದಕ್ಕೆ ಹೆಚ್ಚು ಜನಗಳು ಮುಂದೆ ತಮ್ಮ ಪ್ರೋತ್ಸಾಹ ಮತ್ತು ಸಹಾಯ ಮಾಡಿ ಸಹಕರಿಸ್ತಾರೆ ಅಂತ ನನ್ನ ಒಂದು ನಂಬಿಕೆ. ಸೊ ಈಗ ನಾನು ಮೊದಲನೇ ವಿಡಿಯೋದಲ್ಲಿ ಈ ವಿಡಿಯೋ ಪಾಠಗಳ ಮತ್ತು ನನ್ನ ಅನುಭವದ ಮೂಲಕ ನನಗೆ ಈ ಆಲೋಚನೆ ಬಂದಿದ್ದು ಯಾಕೆ ಅಂತ ನಾನು ವಿವರಣೆ ಕೊಟ್ಟೆ. ಈ ಎರಡನೇ ವಿಡಿಯೋದಲ್ಲಿ ಈ ಸರ್ಕಾರಿ ಶಾಲೆಯ ಮಕ್ಕಳುಗಳು ಯಾವ ರೀತಿ ಸವಾಲುಗಳನ್ನು ಎದುರಿಸ್ತಾರೆ ಅಂತ ಹೇಳಿ, ಅದನ್ನು ಈ ಖಾಸಗಿ ಶಾಲೆ ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದೋ ಮಕ್ಕಳು ಯಾವ ರೀತಿ ಅವರ ಜೀವನದಲ್ಲಿ ಹೆಜ್ಜೆ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಅವರು. ಅದು ಅವರ ಪ್ರತಿಭೆಯಿಂದ ಅಲ್ಲ, ಅದು ಅವರಿಗೆ ಸಿಗುವಂಥ ಸೌಲಭ್ಯಗಳ ಮೂಲಕ ಮಾತ್ರ. ಇದನ್ನು ನಾನು ಹೇಳ್ತಾ ಇದ್ದೀನಿ. ಮುಂದೆ ಇನ್ನೂ ಒಂದಷ್ಟು ಶಿಕ್ಷಣ ಮತ್ತು ಕಲಿಕೆಯ ಬಗ್ಗೆ ಮಾತಾಡಿ ಆನಂತರದಲ್ಲಿ ಪಾಠಗಳ ಸರಣಿನ ಶುರು ಮಾಡ್ತೀನಿ.